Oching. This is your third chapter. Oching means the act of examining documentary evidence in order to ascertain the accuracy and authenticity of entries in the books of accounts is called oching, which means it is an act of examining documentary evidence ಅಂತ ಕರಿತೀವಿ. ಅಂತಂದರೆ ಒಂದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಏನೆಲ್ಲ ಎಂಟ್ರೀಸನ್ನು ಮೇಂಟೈನ್ ಮಾಡಿರ್ತೀವಿ. ಬುಕ್ಸ್ ಆಫ್ ಅಕೌಂಟ್ಸ್ ಅಂತಂದರೆ ಈಗ ಜರ್ನಲ್ ಎಂಟ್ರೀಸ್ ಮತ್ತು ಲೆಡ್ಜರ್ ಬುಕ್ಸ್ ಇದೆಯಲ್ಲ, ಇವುಗಳನ್ನ ನಾವು ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕರಿತೀವಿ. ಈ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮೇಂಟೈನ್ ಮಾಡಿರುವಂತಹ ಎಂಟ್ರೀಸು ಎಷ್ಟು ಅಕ್ಯುರೇಟ್ ಆಗಿದೆ, ಅಲ್ಲಿ ಏನಾದರೂ ಎರರ್ಸ್ ಇದೆಯಾ ಅಥವಾ ಫ್ರಾಡ್ಸ್ ಏನಾದರೂ ಮಾಡಿದಾರಾ, ಬೇಕು ಅಂತಲೇ ತಪ್ಪು ಟ್ರಾನ್ಸಾಕ್ಷನ್ಸ್ ಏನಾದರೂ ಮಾಡಿಬಿಟ್ಟು ಎಂಟ್ರಿ ಮಾಡಿದಾರಾ ಅನ್ನೋದನ್ನು ಎಕ್ಸಾಮಿನ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವೊಂದು ಡಾಕ್ಯುಮೆಂಟರಿ ಎವಿಡೆನ್ಸ್ ಏನಿರುತ್ತೆ ಅದಕ್ಕೆ ಕಂಪ್ಯಾರಿಸನ್ ಮಾಡಿಬಿಟ್ಟು ಏನಾದರೂ ಫ್ರಾಡ್ಸ್ ಆಗಿದ್ದರೆ ಅಥವಾ ಎರರ್ಸ್ ಆಗಿದ್ದರೆ ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಇದನ್ನು ಏನಂತ ಕರಿತೀವಿ, ಓಚಿಂಗ್ ಅಂತ ಕರಿತೀವಿ. Oching means a careful examination of all original evidence, that is invoices, statements, receipts, correspondence, minutes, contracts, etc., with a view to ascertain the accuracy of the entries in the books of accounts, and also to find out as far as possible that no entries have been omitted in the books of accounts. ಓಚಿಂಗ್ ಅಂತಂದರೆ ಕೇರ್ಫುಲ್ ಎಕ್ಸಾಮಿನೇಷನ್ ಆಫ್ ಆಲ್ ಒರಿಜಿನಲ್ ಎವಿಡೆನ್ಸ್ ಅಂತ ಕರಿತೀವಿ. ಅಂತಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮೇಂಟೈನ್ ಮಾಡಿರುವಂಥ ಎಂಟ್ರೀಸ್ ಏನಿರುತ್ತೆ ಆ ಎಂಟ್ರೀಸ್ ಜೊತೆಗೆ ಕೆಲವೊಂದು ಒರಿಜಿನಲ್ ಎವಿಡೆನ್ಸು, ಅಂತಂದರೆ ಈಗ ಏನಾದರೂ ಕಂಪ್ಯಾರಿಸನ್ ಮಾಡೋ ಅಂಥದ್ದು, ಅಂತಂದರೆ ಆ ಒಂದು ಎಂಟ್ರಿ ಎಷ್ಟು ಅಕ್ಯುರೇಟ್ ಆಗಿದೆ, ಅದಕ್ಕೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಏನಿದೆ ಅನ್ನೋದನ್ನು ಕೇರ್ಫುಲ್ಲಾಗಿ ಎಕ್ಸಾಮಿನೇಷನ್ ಮಾಡೋದನ್ನು ಏನಂತ ಕರಿತೀವಿ, ಓಚಿಂಗ್ ಅಂತ ಕರೆಯೋವಂಥದ್ದು. ನೆಕ್ಸ್ಟ್ ಡೆಫಿನಿಷನ್ಸ್. ಓಚಿಂಗ್ ಮೀನ್ಸ್ ಟೆಸ್ಟಿಂಗ್ ದ ಟ್ರುತ್ ಆಫ್ ಐಟಮ್ಸ್ ಅಪಿಯರಿಂಗ್ ಇನ್ ದ ಬುಕ್ಸ್ ಆಫ್ ಒರಿಜಿನಲ್ ಎಂಟ್ರಿ. ಅಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮೇಂಟೈನ್ ಮಾಡಿರುವಂತಹ ಒರಿಜಿನಲ್ ಎಂಟ್ರೀಸ್ ಇದೆ, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಟೆಸ್ಟ್ ಮಾಡೋದನ್ನೇ ನಾವೇನಂತ ಕರಿತೀವಿ, ಓಚಿಂಗ್ ಅಂತ ಕರೆಯೋವಂಥದ್ದು. ಓಚಿಂಗ್ ಈಸ್ ಆನ್ ಆ್ಯಕ್ಟ್ ಆಫ್ ಕಂಪೇರಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಇನ್ ಸಪೋರ್ಟ್ ದೇರ್ ಆಫ್. ಅಂತಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಇರೋವಂಥ ಎಂಟ್ರೀಸನ್ನು ಡಾಕ್ಯುಮೆಂಟರಿ ಎವಿಡೆನ್ಸ್ ಜೊತೆ ಕಂಪ್ಯಾರಿಸನ್ ಮಾಡೋದನ್ನು ನಾವೇನಂತ ಕರಿತೀವಿ, ಓಚಿಂಗ್ ಅಂತ ಕರಿತೀವಿ. ಓಚಿಂಗ್ ಈಸ್ ದ ಎಕ್ಸಾಮಿನೇಷನ್ ಆಫ್ ದಿ ಎವಿಡೆನ್ಸ್ ಆಫರ್ಡ್ ಇನ್ ಸಬ್ಸ್ಟಾನ್ಷಿಯಲ್ ಆಫ್ ಎಂಟ್ರೀಸ್ ಇನ್ ದ ಬುಕ್ಸ್, including in such examination the proof so far as possible that no entries have been omitted from the books. ಅಂತಂದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಏನು ಎಂಟ್ರೀಸ್ ಆಗಿರುತ್ತೆ ಆ ಒಂದು ಎಂಟ್ರೀಸ್ದು ಎವಿಡೆನ್ಸನ್ನು ನೋಡೋ ಅಂಥದ್ದು, ಅಂದರೆ ಎಕ್ಸಾಮಿನೇಷನ್ಸನ್ನು ಮಾಡೋ ಅಂಥದ್ದು. ಅವುಗಳನ್ನ ಎಕ್ಸಾಮಿನೇಷನ್ಸನ್ನು ಇಟ್ಕೊಂಡು ಪ್ರೂಫ್ಗಳು ಅಂತ ಕರಿತೀವಿ. ಅಂತಂದರೆ ಈ ರೆಸಿಪ್ಟ್ಸ್ ಆಗಿರ್ಬೋದು, ಕೆಲವೊಂದು ಇನ್ವಾಯ್ಸಸ್ ಸ್ಲಿಪ್ಸ್ ಆಗಿರ್ಬೋದು, ಈ ರೆಕಾರ್ಡ್ಸ್ ಎಲ್ಲ ಏನಿದೆ ಇವುಗಳನ್ನ ಪ್ರೂಫ್ ಅಂತ ಕನ್ಸಿಡರ್ ಮಾಡಿಬಿಟ್ಟು ಆ ಒಂದು ಬುಕ್ಸ್ ಆಫ್ ಎಂಟ್ರೀಸಲ್ಲಿ ಒಮಿಟೆಡ್ ಆಗಿರೋ ಅಂತಹ ಬಿಟ್ಟು ಹೋಗಿರುವಂಥ ಎಂಟ್ರೀಸ್ ಏನೇನಿದೆ, ಯಾವ ಎಂಟ್ರಿ ಬಿಟ್ಟು ಹೋಗಿಲ್ಲ, ಯಾವ ಎಂಟ್ರಿ ಇದೆ, ಯಾವುದರಲ್ಲಿ ಫ್ರಾಡ್ ಆಗಿದೆ, ಯಾವುದು ಸುಮ್ಮನೆ ಎಂಟ್ರಿ ಮಾಡಿದ್ದಾರೆ, ತಪ್ಪು ಇನ್ಫಾರ್ಮೇಷನ್ಸನ್ನು ಹಾಕಿದ್ದಾರೆ, ಯಾವ ಎಂಟ್ರಿಗೆ ಡಾಕ್ಯುಮೆಂಟರಿ ಎವಿಡೆನ್ಸ್ ಇಲ್ಲ, ಈ ರೀತಿಯಾಗಿ ಫೈಂಡ್ ಔಟ್ ಮಾಡೋದನ್ನ ಏನಂತ ಕರಿತೀವಿ, ಓಚಿಂಗ್ ಅಂತ ಕರೆಯೋವಂಥದ್ದು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಓಚಿಂಗ್. ಓಚಿಂಗ್ ಅನ್ನೋದು ಏನಕ್ಕೆ ಬೇಕು, ವಾಟ್ ಆರ್ ದ ನೆಸೆಸಿಟಿ ಫಾರ್ ಇನ್ಕ್ಲೂಡಿಂಗ್ ಓಚಿಂಗ್ ಅಂತ ನೋಡೋದಾದರೆ, ಫಸ್ಟ್ ಒನ್, ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್. Oching is the only way of detecting all sorts of errors and planned frauds. Hence, it is the backbone of auditing. Auditing ಅಂತಂದರೆ ಏನು, ಎಕ್ಸಾಮಿನೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಏನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಲೈಕ್ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಇವುಗಳನ್ನ ಎಕ್ಸಾಮಿನೇಷನ್ಸನ್ನು ಮಾಡೋದನ್ನೇ ಆಡಿಟಿಂಗ್ ಅಂತ ಕರಿತೀವಿ. ಈ ಓಚಿಂಗ್ ಅನ್ನೋದು ಏನಿದೆ, ಇಟ್ ಈಸ್ ಒನ್ ಆಫ್ ದಿ ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್ ಅಂತ ಕರಿತೀವಿ. ಅಂತಂದರೆ ಓಚಿಂಗ್ ಮಾಡೋದ್ರಿಂದ ಏನೆಲ್ಲ ಎರರ್ಸ್ ಆಗಿರುತ್ತೆ ಮತ್ತು ಏನೆಲ್ಲ ಪ್ಲಾನೆಡ್ ಫ್ರಾಡ್ಸ್ ಅಂತ ಕರಿತೀವಿ. ಪ್ಲಾನ್ ಮಾಡಿಕೊಂಡು ಸುಮ್ಮನೆ ತಪ್ಪು ಎಂಟ್ರೀಸ್ ಏನೇನು ಮಾಡಿರ್ತಾರೆ ಅವುಗಳನ್ನ ಏನು ಮಾಡೋ ಅಂಥದ್ದು, ಡಿಟೆಕ್ಟ್ ಮಾಡೋ ಅಂಥದ್ದು. ಹಾಗಾಗಿ ಇದನ್ನು ಬ್ಯಾಕ್ ಬೋನ್ ಆಫ್ ಆಡಿಟಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಕೆಂಡ್ ಒನ್, ಎಸೆನ್ಸ್ ಆಫ್ ಆಡಿಟಿಂಗ್.
Auditing checks if transactions are related to business or not. It checks for fictitious transactions created for committing frauds. All these facts can be found with the help of watching. So, watching is essential for auditing. ಅಂದರೆ ಆಡಿಟಿಂಗ್ದು ಒಂದು ಪಾರ್ಟ್ ಅಂತ ಕರಿತೀವಿ ವಾಚಿಂಗ್ ಅನ್ನೋದು. ಈ ವಾಚಿಂಗ್ ಅನ್ನೋದು ಆಡಿಟಿಂಗನ್ನು ಮಾಡೋದಕ್ಕೆ ತುಂಬ ಎಸೆನ್ಷಿಯಲ್ ಆಗಿರುತ್ತೆ. ಅಂದರೆ ಏನು ಬಿಸ್ನೆಸ್ಗೆ ರಿಲೇಟೆಡಾಗಿ ಟ್ರಾನ್ಸಾಕ್ಷನ್ಸನ್ನು ಮಾಡಿರ್ತಾರೆ, ಏನೆಲ್ಲ ಎಂಟ್ರೀಸನ್ನು ಹಾಕಿರ್ತಾರೆ, ಆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮಾಡಿರೋವಂಥ ಕೆಲವೊಂದು ಎಂಟ್ರೀಸ್ ಆಗಿರ್ಬೋದು, ಅಂದರೆ ಜರ್ನಲ್ ಎಂಟ್ರೀಸಲ್ಲಿ ಬರುವಂಥ ಎಂಟ್ರೀಸು, ಲೆಡ್ಜರ್ ಬುಕ್ಕಲ್ಲಿ ಬರುವಂಥ ಬುಕ್ಸ್, ಕ್ಯಾಶ್ ಬುಕ್ಕು, ಪರ್ಚೇಸ್ ಬುಕ್ ಅಂತ ಮೆನ್ಷನ್ ಮಾಡಿರ್ತಾರೆ ನೋಡಿ. ಅವುಗಳನ್ನು ಮೆನ್ಷನ್ ಮಾಡಬೇಕಾದ್ರೆ ಅವು ಅಲ್ಲಿ ಆಗಿರುವಂತಹ ರೆಕಾರ್ಡ್ಸು, ಟ್ರಾನ್ಸಾಕ್ಷನ್ಸು ಬಿಸ್ನೆಸ್ಗೆ ರಿಲೇಟೆಡಾಗಿ ಆಗಿದ್ದಾವ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ, ಮತ್ತು ಏನಾದರೂ ಕಮಿಟೆಡ್ ಫ್ರಾಡ್ಸ್ ಆಗಿದ್ದರೆ ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡು ಫ್ರಾಡ್ಸ್ ಏನಾದರೂ ಮಾಡಿದರೆ ಅದನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ವಾಚಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಹಾಗಾಗಿ ಇಟ್ ಈಸ್ ಎಸೆನ್ಷಿಯಲ್ ಫಾರ್ ಆಡಿಟಿಂಗ್ ಅಂತಂತ ಕರೀತಾರೆ. ನೆಕ್ಸ್ಟ್ ಒನ್, ಟು ಚೆಕ್ ವೆದರ್ ಎವಿಡೆನ್ಸಸ್ ಆರ್ ಕರೆಕ್ಟ್ ಆರ್ ನಾಟ್. Frauds may be committed presenting duplicate vouchers. Evidential documents or records are to be checked carefully, which is the scope of watching. ಕೆಲವೊಂದು ಸಲ ಏನು ಮಾಡ್ಬೋದು ಅಂತಂದರೆ ಡೂಪ್ಲಿಕೇಟ್ ವೋಚರ್ಸನ್ನು ಮಾಡೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಫ್ರಾಡ್ಸನ್ನು ಮಾಡೋ ಅಂತಾರೆ. ಈಗ ಹೋಲ್ ಡಿಪಾರ್ಟ್ಮೆಂಟೇ ಫ್ರಾಡ್ಸಲ್ಲಿ ಕಮಿಟ್ ಆಗಿದೆ ಅಂತಂದರೆ ಅವರು ಡೂಪ್ಲಿಕೇಟ್ ವೋಚರ್ಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಈ ಟ್ರಾನ್ಸಾಕ್ಷನ್ಸ್ ಆಗಿದೆ ಕಂಪ್ನಿಯಿಂದ ಅಂತ ಏನು ಮಾಡ್ತಾರೆ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮೇಂಟೈನ್ ಮಾಡ್ತಾರೆ. ಆಗ ಆ ಒಂದು ಎಂಟ್ರಿಗೆ ಎವಿಡೆನ್ಸನ್ನು ಕೇಳುವಂಥದ್ದು. ವಾಚಿಂಗ್ ಮಾಡೋದು ಅಂತಂದರೆ ಆ ಒಂದು ಎಂಟ್ರಿಗೆ ಎವಿಡೆನ್ಸನ್ನು ಕೇಳುವಂಥದ್ದು. ಎವಿಡೆನ್ಸು, ಪ್ರಾಪರ್ ಎವಿಡೆನ್ಸು ಸಿಕ್ಕಿದ್ರೆ ಅದು ಕರೆಕ್ಟಾಗಿದೆ ಅಂತ. ಇಲ್ಲ ಎವಿಡೆನ್ಸ್ ಸಿಗಲಿಲ್ಲ ಅಂತಂದರೆ ಅಲ್ಲೇನಾಗಿದೆ, ಫ್ರಾಡ್ ಆಗಿರೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಅದನ್ನು ಡಿಟೆಕ್ಟ್ ಮಾಡೋದಕ್ಕೆ ಈ ವಾಚಿಂಗ್ ಅನ್ನೋದು ಹೆಲ್ಪ್ ಆಗಿರುತ್ತೆ. ಅಂದರೆ ಸಿಕ್ಕಿರೋವಂಥ ಎವಿಡೆನ್ಸನ್ನು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅದು ಡೂಪ್ಲಿಕೇಟಾ ಇಲ್ಲ ಒರಿಜಿನಲ್ಲ ಅಂತ ನೀಟಾಗಿ ಗೊತ್ತಾಗೋದ್ರಿಂದ ಅದು ಕೊಡುವಂಥ ಎವಿಡೆನ್ಸು ಕರೆಕ್ಟಾಗಿದೆಯಾ ಅಥವಾ ಕರೆಕ್ಟಾಗಿಲ್ವಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಈ ಒಂದು ವಾಚಿಂಗಿಂದ. ನೆಕ್ಸ್ಟು, ಪ್ರಾಪರ್ ಎವಿಡೆನ್ಸ್. ಇಟ್ acts as an evidence for the entries recorded in the books of accounts. It is the ಒಂದು ವಾಚಿಂಗ್ ಅನ್ನೋದು ಒಂದು ಪ್ರಾಪರ್ ಎವಿಡೆನ್ಸ್ ಥರ ಕೆಲಸ ಮಾಡುತ್ತೆ. ಅಂತಂದರೆ ಏನೆಲ್ಲ ಎಂಟ್ರೀಸ್ ರೆಕಾರ್ಡ್ ಆಗಿರುತ್ತೆ, ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಆಗಿರುವಂಥ ಎಂಟ್ರೀಸ್ ಏನಿರುತ್ತೆ ಅವು ಪ್ರಾಪರ್ ಎವಿಡೆನ್ಸ್ ಇದೆಯಾ ಆ ಒಂದು ಎಂಟ್ರೀಸ್ಗೆ. ಏನು ಎಂಟ್ರಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಪ್ರೂಫ್ ಸರಿಯಾಗಿದೆಯಾ, ಇನ್ವಾಯ್ಸಸ್ ಆಗಿರ್ಬೋದು, ರೆಸಿಪ್ಟ್ಸ್ ಆಗಿರ್ಬೋದು, ಕೆಲವೊಂದು ನೋಟ್ಸ್ ಆಗಿರ್ಬೋದು, ಎಲ್ಲದೂ ಪ್ರಾಪರಾಗಿದೆಯಾ ಅಂತ ಚೆಕ್ ಮಾಡೋದ್ರಿಂದ ಈ ವಾಚಿಂಗ್ ಅನ್ನೋದು ಒಂದು ಪ್ರಾಪರ್ ಎವಿಡೆನ್ಸ್ ಆಗಿ ಕೆಲಸ ಮಾಡುತ್ತೆ. ಆಡಿಟಿಂಗಲ್ಲಿ ವಾಚಿಂಗ್ ಅನ್ನೋದು ಒಂದು ಪ್ರಾಪರ್ ಎವಿಡೆನ್ಸ್ ಆಗಿರುತ್ತೆ. ನೆಕ್ಸ್ಟು, ಪ್ರಾಪರ್ ಅಥಾರಿಟಿ. To verify proper authority behind every transaction is not accepted without signature of concerned manager. ಈ ಒಂದು ವಾಚಿಂಗಿಂದ ಒಂದು ಪ್ರಾಪರ್ ಅಥಾರಿಟಿ ಅನ್ನೋದು ಯಾರ ಅಂಡರಲ್ಲಿ ಇದೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಇನ್ ಕೇಸ್ ಏನಾದರೂ ಫ್ರಾಡ್ಸ್ ಆಗಿದ್ದರೆ, ಅಲ್ಲಿ ಮೇಂಟೈನ್ ಮಾಡಿರುವಂಥ ಎಂಟ್ರೀಸಲ್ಲಿ ಏನಾದರೂ ಫ್ರಾಡ್ಸ್ ಆಗಿದ್ದರೆ ಅದು ಯಾರ ಅಥಾರಿಟಿ ಅಂಡರಲ್ಲಿ ಬರುತ್ತೆ, ಯಾರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಅಲ್ಲಿ ಬರುವಂಥ ಈಚ್ ಆ್ಯಂಡ್ ಎವ್ರಿ ಒನ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ ಅವೆಲ್ಲದೂ ಕೂಡ ಅಲ್ಲಿ ಬರೋವಂಥ ಮ್ಯಾನೇಜರ್ ಏನಿರ್ತಾನೆ ಅವನ ಸಿಗ್ನೇಚರ್ ಮೇಲೇ ಅದು ಅಕ್ಸೆಪ್ಟ್ ಆಗುವಂಥದ್ದು. ವಿತೌಟ್ ಸಿಗ್ನೇಚರು ಅವು ಆ ಟ್ರಾನ್ಸಾಕ್ಷನ್ಸ್ ಏನಾಗಲ್ಲ, ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಅಲ್ಲೇನಾದರೂ ಮಿಸ್ಟೇಕ್ಸ್ ಆಗಿದ್ರೂ ಅಥವಾ ಎರರ್ಸ್ ಆಗಿದ್ರೂ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ಲು, ಅದಕ್ಕೆ ಪ್ರಾಪರ್ ಅಥಾರಿಟಿ ಯಾರು ಅನ್ನೋದನ್ನು, ಅದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ವೆರಿಫೈ ಮಾಡೋದಕ್ಕೆ ಈ ಒಂದು ವಾಚಿಂಗಿಂದ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಒನ್ನು, ಕ್ಯಾಶ್ ಬ್ಯಾಲೆನ್ಸ್. ಇಟ್ ಈಸ್ ಕಂಡಕ್ಟೆಡ್ ಟು ಚೆಕ್ ಇಫ್ ದ ಕ್ಯಾಶ್ ಇನ್ ಹ್ಯಾಂಡ್ ಈಸ್ ಕರೆಕ್ಟ್, ಟು ಕೌಂಟ್ ಕ್ಯಾಶ್ ಆ್ಯಂಡ್ ಕಂಪೇರ್ ಇಟ್ ವಿತ್ ಕ್ಯಾಶ್ ಬುಕ್. ಅಂತಂದರೆ ಒಂದು ಆರ್ಗನೈಸೇಷನ್ ಅಂತಂದರೆ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅನ್ನೋದು ಇದಿರುತ್ತೆ. ಅಂತಂದರೆ ಕೈಯಲ್ಲಿ ಒಂದಷ್ಟು ಮನಿ ಇರೋ ಅಂಥದ್ದು, ಅದನ್ನು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕರಿತೀವಿ. ಕ್ಯಾಶ್ ಬ್ಯಾಲೆನ್ಸ್ ಏನಿರುತ್ತೆ ಅದು ಯಾವಾಗಲೂ ಕರೆಕ್ಟಾಗಿರಬೇಕು. ಅಂತಂದರೆ ಅಲ್ಲಿರುವಂಥ ಏನು ಲೆಡ್ಜರ್ಸಲ್ಲಿ ಮೇಂಟೈನ್ ಮಾಡಿರ್ತಾರಲ್ವ ಕ್ಯಾಶ್ ಬುಕ್ಕು, ಅದನ್ನು ಕಂಪ್ಯಾರಿಸನ್ ಮಾಡಿದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿರುತ್ತೆ ಅದು ಮತ್ತು
ಹತ್ರ ಇರುವಂಥ ಪ್ರೆಸೆಂಟ್ ಮನಿಗೂ ಏನಾದರೂ ವೇರಿಯೇಷನ್ಸ್ ಇದ್ದರೆ ಅಲ್ಲಿ ಎರರ್ಸ್ ಆಗಿದೆ ಅಂತ ಅರ್ಥ. ಹಾಗಾಗಿ ಕ್ಯಾಶ್ ಬ್ಯಾಲೆನ್ಸ್ ಏನಿದೆ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಈ ಒಂದು ವಾಚಿಂಗ್ ಅನ್ನೋದು ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು helps to detect frauds. Success of an audit will depend on the efficiency with which watching has been applied during the process of auditing. Various frauds can be detected only if watching is conducted in a proper manner. ಈ ವಾಚಿಂಗ್ ಅನ್ನೋದು ಏನು ಮಾಡುತ್ತೆ, ಇಟ್ ಡಿಟೆಕ್ಟ್ಸ್ ದ ಫ್ರಾಡ್ಸ್ ಅಂತ ಹೇಳ್ತೀವಿ. ಇದು ಫ್ರಾಡ್ಸ್ ಏನೇ ಇದ್ದರೂ ಅದನ್ನು ರಿಮೂವ್ ಮಾಡುತ್ತೆ. ಅಂದರೆ ಒಂದು ಆಡಿಟಿಂಗ್ ಆಗಿದೆ ಅಂತಂದರೆ, ಒಂದು ಆರ್ಗನೈಸೇಷನಲ್ಲಿ ಒಂದು ಆಡಿಟ್ ಆಗ್ತಾ ಇದೆ ಅಂತಂದರೆ ಅದ್ರ ಸಕ್ಸಸ್ಸು ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದರೆ ಆ ಒಂದು ವಾಚಿಂಗ್ ಅನ್ನೋದ್ರ ಒಂದು ಎಫಿಷಿಯನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂತಂದರೆ ಆ ಒಂದು ಆರ್ಗನೈಸೇಷನಲ್ಲಿ ವಾಚಿಂಗನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಪ್ರಾಪರಾಗಿ ಇಂಪ್ಲಿಮೆಂಟ್ ಮಾಡಿದಾರಾ ಅನ್ನೋದ್ರಿಂದ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ವಾಚಿಂಗ್ ಅನ್ನೋದು ಎಫಿಷಿಯೆಂಟಾಗಿ ಇಂಟ್ರೊಡ್ಯೂಸ್ ಆಗಿದ್ದೇ ಆಯಿತು ಅಂತಂದರೆ ಅದು ಫ್ರಾಡ್ಸನ್ನು ಡಿಟೆಕ್ಟ್ ಮಾಡುತ್ತೆ. ಅಂದರೆ ಏನೇ ಎರರ್ಸ್ ಆಗಿರ್ಬೋದು, ಮತ್ತು ಏನಾದರೂ ಪ್ಲಾನೆಡ್ ಫ್ರಾಡ್ಸ್ ಆಗಿರ್ಬೋದು, ಅಲ್ಲಿರುವಂಥ ಅಥಾರಿಟಿಯವರು ಸೇರಿಕೊಂಡೇ ಫ್ರಾಡ್ಸ್ ಮಾಡಿದ್ದಾಗಿರ್ಬೋದು, ಇದೆಲ್ಲದೂ ಕೂಡ ವಾಚಿಂಗಿಂದ ಗೊತ್ತಾಗ್ತಾ ಹೋಗುತ್ತೆ. ಯಾಕಂತಂದರೆ ವಾಚಿಂಗ್ ಅಂತಂದರೆ ಅದು ಒಂದು ಆರ್ಗನೈಸೇಷನ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮೇಂಟೈನ್ ಆಗಿರುವಂಥ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ, ಎಂಟ್ರೀಸ್ ಏನಿರುತ್ತೆ, ಅದನ್ನು ಪ್ರಾಪರ್ ಎವಿಡೆನ್ಸ್ ಮೇಲೆ ಏನು ಮಾಡೋವಂಥದ್ದು ಕಂಪ್ಯಾರಿಸನನ್ನು ಮಾಡಿಬಿಟ್ಟು ಆ ಒಂದು ಎಂಟ್ರಿ ಕರೆಕ್ಟಾ ಅಥವಾ ಇಲ್ವಾ ಅನ್ನೋದನ್ನು ನೋಡೋ ಅಂಥದ್ದು. ಹಾಗಾಗಿ ಈ ಒಂದು ವಾಚಿಂಗ್ ಅನ್ನೋದು, ಪ್ರಾಪರ್ ವಾಚಿಂಗ್ ಅನ್ನೋದು ಏನು ಮಾಡುತ್ತೆ, ಫ್ರಾಡ್ಸನ್ನು ಡಿಟೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಲಾಸ್ಟ್ ಒನ್, ಅರ್ಥಮೆಟಿಕಲ್ ಅಕ್ಯುರೆಸಿ. ಟು ಮೇಂಟೈನ್ ಅರ್ಥಮೆಟಿಕಲ್ ಅಕ್ಯುರೆಸಿ ಸರಿಯಾಗಿರುತ್ತೆ. ಅರ್ಥಮೆಟಿಕಲ್ ಅಕ್ಯುರೆಸಿ ಅಂತಂದರೆ ನ್ಯೂಮೆರಿಕಲ್ ಅಕ್ಯುರೆಸಿ. ಫಾರ್ ಎಕ್ಸಾಂಪಲ್ ಈಗ 1000 ಅನ್ನೋದನ್ನು ಕೆಲವೊಮ್ಮೆ 10,000 ಅಂತ ಮಾಡಿರ್ತಾರೆ, ಇಲ್ಲ 100 ಅಂತ ಮಾಡಿರ್ತಾರೆ. ಕೆಲವೊಂದು ನ್ಯೂಮೆರಿಕಲ್ ಮಿಸ್ಟೇಕ್ಸ್ ಆಗಿರುತ್ತೆ, ಕೆಲವೊಂದು ಅರ್ಥಮೆಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾದ್ರೆ ಮಿಸ್ಟೇಕ್ಸ್ ಆಗಿರುತ್ತೆ. ಇವುಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ವಾಚಿಂಗ್ ಅನ್ನೋದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಅರ್ಥಮೆಟಿಕಲ್ ಅಕ್ಯುರೆಸಿ ಅನ್ನೋದು ಇರಬೇಕು ಅಂತಂದರೆ ವಾಚಿಂಗ್ ಅನ್ನೋದು ಒಂದು ಆರ್ಗನೈಸೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇರೋದರಿಂದ ವಾಚಿಂಗ್ ಅನ್ನೋದು ಒಂದು ಆರ್ಗನೈಸೇಷನ್ಗೆ ತುಂಬ ಯೂಸ್ಫುಲ್ ಆ್ಯಕ್ಟಿವಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಂತಂದರೆ ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದ ಆಡಿಟಿಂಗ್ ಅಂತ ಕರೆಯೋವಂಥದ್ದು. ಆಡಿಟಿಂಗ್ ಅಂತಂದರೆ ಏನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಅವುಗಳ ಅಕ್ಯುರೆಸಿಯನ್ನು ಚೆಕ್ ಮಾಡುವಂಥದ್ದು, ಎಕ್ಸಾಮಿನೇಷನ್ಸನ್ನು ಮಾಡುವಂಥದ್ದು. ವಾಚಿಂಗ್ ಅಂತಂದರೆ ಅದರಲ್ಲಿ ಬರೋವಂಥ ಒಂದು ಪಾರ್ಟು. ಅಂತಂದರೆ ಅಲ್ಲಿ ಏನು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಮೇಂಟೈನ್ ಆಗಿರುವಂಥ ಎಂಟ್ರೀಸನ್ನು ಡಾಕ್ಯುಮೆಂಟರಿ ಎವಿಡೆನ್ಸ್ ಜೊತೆ ಕಂಪ್ಯಾರಿಸನನ್ನು ಮಾಡಿಬಿಟ್ಟು ಆ ಎಂಟ್ರಿ ಕರೆಕ್ಟ್ ಹೌದಾ ಇಲ್ವಾ, ಅದರ ಅಕ್ಯುರೆಸಿ ಎಷ್ಟಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದನ್ನೇ ನಾವು ವಾಚಿಂಗ್ ಅಂತ ಕರಿತೀವಿ. ಹೀಗಾಗಿ ಒಂದು ಆರ್ಗನೈಸೇಷನ್ಗೆ ವಾಚಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದು ನಿಮಗೆ 10 ಮಾರ್ಕ್ ಅಥವಾ 5 ಮಾರ್ಕಿಗೆ ಕೇಳೋವಂಥ ಕಾನ್ಸೆಪ್ಟ್ ಆಗಿರುತ್ತೆ. ವಾಚಿಂಗ್ ಅನ್ನೋ ಮೀನಿಂಗ್ ಮತ್ತು ಡೆಫಿನಿಷನ್ನು ಕೇಳ್ತಾರೆ. ಡಿಫೈನ್ ವಾಚಿಂಗ್ ಅಥವಾ ವಾಟ್ ಈಸ್ ವಾಚಿಂಗ್ ಅಂತ ಕೇಳ್ಬೋದು. ವಾಟ್ ಈಸ್ ವಾಚಿಂಗ್ ಅಂತ ಕೇಳಿದ್ರೆ ಮೀನಿಂಗನ್ನು ಬರೀರಿ. ಡಿಫೈನ್ ವಾಚಿಂಗ್ ಅಂತ ಕೇಳಿದ್ರೆ ಡೆಫಿನಿಷನ್ಸನ್ನು ಬರೀಬೇಕಾಗುತ್ತೆ. ಏನಾದರೂ ಡಿಫೈನ್ ವಾಚಿಂಗ್ ಆ್ಯಂಡ್ ಎಕ್ಸ್ಪ್ಲೈನ್ ಇಟ್ಸ್ ಇಂಪಾರ್ಟೆನ್ಸ್ ಅಂತ ಕೇಳ್ತಾರೆ. ಪ್ರತಿಯೊಂದು ಕ್ವಶನ್ಸಲ್ಲೂ ಮೀನಿಂಗನ್ನು ಕೇಳುವಂಥ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಮೀನಿಂಗ್ ಮತ್ತು ಡೆಫಿನಿಷನ್ಸನ್ನು ನೀಟಾಗಿ ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.